ನೀನ್ ಬಾ ಪುಣ್ಯ. ಏಯ್, ಮೊದಲು ಈ ಕಾರ್ ಹತ್ತು. ಅತ್ತೆ, ಅವಳು ನನ್ನ ಕಾರಲ್ಲಿ ತಾನೇ ಬಂದಿರೋದು. ಮತ್ತೆ ಅದೇ ಕಾರಲ್ಲಿ ಬರಬೇಕು ಅಂತ ರೂಲ್ ಇದೆಯಾ? ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು, ತೆಗೆದು ತಲೆ ಮೇಲೆ ಕೂರಿಸ್ಕೋಬಾರ್ದು. ಅಮ್ಮ, ನೀನು ಅತ್ತಿಗೆ ಎಲ್ಲ ಒಂದೇ ಕಾರಲ್ಲಿ ಬನ್ನಿ, ಸರಿನಾ? ಪರ್ಣಿಕಾ, ಕಾರ್ ಹತ್ತು. ನಾನು ಭಾವನ್ ಕಾರಲ್ಲಿ ಬರ್ತೀನಮ್ಮ. ಕಾರ್ನ ಇಲ್ಲಿ ನಿಲ್ಸಿ. ಎಲ್ಲಿ ಹೋಗ್ತಿದ್ಯಾ? ನಮ್ಮ ಮನೆ ಈ ಕಡೆನೇ ಇರೋದಮ್ಮ. ಹೀಗೆ ಹೋದ್ರೆ ಸಿಗುತ್ತೆ. ಕಾರಲ್ಲಿಗೆ ಹೋಗಲ್ಲ ಅಮ್ಮ. ನಿನ್ನ ಗುಡಿಸ್ಲು ಇಲ್ಲಿದ್ಯಾ? ಹೌದಮ್ಮ. ನಡಿ, ನಾನು ನಿನ್ನ ಜೊತೆನೆ ಬಂದು ನಿನ್ನ ಗುಡಿಸ್ಲವರೆಗೂ ಬಿಟ್ಟು ಹೋಗ್ತೀನಿ. ಅಮ್ಮ ಅಮ್ಮ, ನಿಮಗೆ ಯಾಕಮ್ಮ ತೊಂದರೆ? ನನಗೆ ಅಭ್ಯಾಸ ಆಗಿದೆ, ಏನ್ ಪರವಾಗಿಲ್ಲ, ನಾನು ಹೋಗ್ತೀನಿ. ಯಾಕೆ? ನಾನು ನಿನ್ನ ಗುಡಿಸ್ಲವರೆಗೂ ಬರಬಾರ್ದಾ? ಅಯ್ಯೋ, ಹಾಗೆಲ್ಲ ಇಲ್ಲಮ್ಮ. ಇವಾಗ ಯಾಕೆ ನೀವು? ಅಮ್ಮ, ಅವಳು ಹೋಗ್ತೀನಿ ಅಂತಿದ್ದಾಳಲ್ಲ, ಹೋಗ್ಲಿ ಬಿಡು. ಪರ್ಣಿಕಾ, ನೀನು ಹೋದ್ರೆ ನಾನು ಒಬ್ಳೇ ಇಲ್ಲಿರ್ಬೇಕಾಗುತ್ತಮ್ಮ. ನೀನ್ ಬಾ. ಏಯ್, ನೀನ್ ಹೋಗೆ. ಅಮ್ಮ ಬಾ. ಶಿಷ್ಯ, ನಿನಗೆ ಇವತ್ತೂ ಪೂಜೆ ಇಲ್ವಾ? ಈ ಬೇತಾಳನ ಹಸಿವು ತೀರ್ಸ್ಬೇಕು ಅನ್ನೋದನ್ನ ಮರ್ತಿದ್ಯಾ ಶಿಷ್ಯ? ಹಸಿವ ನಿನಗ? ಕಾಡ್ಕೋಣ ಬಲಿ ಕೊಡು ಅಂತೀಯ ಬೇತಾಳ? ನನಗೆ ನರಮಾಂಸ ತಿನ್ಬೇಕು ಅನ್ನಿಸ್ತಾ ಇದೆ ಶಿಷ್ಯ. ಸರಿ ಬೇತಾಳ, ನೀನು ಕೋರಿದ ನರ ಬಲಿ ಕೊಡ್ತೀನಿ. ಶಿಷ್ಯ, ಈ ನಾಗನಿಧಿಗೆ ಬೀಗದ ಕೈ ಕಣೋ ಈ ನಾಗಮಣಿ. ಅದು ನಿನ್ನ ಹತ್ರನೇ ಇದೆ. ನೀನ್ ನೋಡಿದ್ರೆ ಆ ಅನಿರುದ್ಧನ ಹಿಂದೆ ಬಿದ್ದಿದೆಯಲ್ಲೋ ಶಿಷ್ಯ. ಅವನಿಗೆ ಯಾವುದಾದ್ರೂ ಶಕ್ತಿಯಿಂದ ಎಲ್ಲ ನೆನಪು ಬಂತು ಅಂತ ಅಂದ್ಕೋ, ಆಗ ನಿನ್ನ ಸ್ಥಿತಿ ನಿನ್ನ ಕತೆ ಅಷ್ಟೇ. ಓಹೋ, ನಿನ್ನ ಕತೆ ಇಷ್ಟೇ.
ಆವಾಗ ಎಲ್ರು ಗೊತ್ತಾದ್ರೆ ನಿನ್ನ ಕತೆ ಮುಗೀತು. ಟ ಅವನನ್ನ ಬಲಿ ಕೊಟ್ಟು ನನ್ನ ಹಸುವನ್ನ ನೀಗಿಸು ಶಿಷ್ಯ. ಸ್ವಾಮಿ ಕಾರ್ಯ ನರಬಲಿ ಕಾರ್ಯ ಎರಡೂ ಈಡೇರುತ್ತೆ ಶಿಷ್ಯ. ಭಲೆ ಮಹಾಬೇತಾಳ ಭಲೆ. ನನ್ನ ಕೆಲ್ಸನ್ನ ನನಗೆ ಚೆನ್ನಾಗಿ ನೆನಪು ಮಾಡಿದೆ. ನಿನ್ನ ಹಸುವನ್ನ ನಾನು ನೀಗಿಸ್ತೀನಿ. ಪುಣ್ಯ ಅಮ್ಮ, ಪುಣ್ಯ ಬಾ ಇಲ್ಲಿ. ಪಡ್ಬೇಕಾಗತ್ತಮ್ಮ. ಮಗಳು ಅಂತ ಅನ್ಕೊಂಡ್ಮೇಲೆ ನಿನ್ನ ನೋವು ನನ್ನ ನೋವು ಅಲ್ವೇನಮ್ಮ? ಹೇಳಿದ್ರೆ ಆ ವಿಷಯಕ್ಕೆ ಏನಾದ್ರೂ ಪರಿಹಾರ ಹುಡುಕ್ಬಹುದು, ಯೋಚನೆ ಮಾಡ್ಬೋದಲ್ವೇನಮ್ಮ? ಏನು ಅಂತ ಹೇಳೋದಮ್ಮ? ನಮ್ಮೂರಲ್ಲಿ ನನ್ನ ದೇವತೆ ತರ ನೋಡ್ತಾ ಇದ್ರು. ಎಲ್ರೂ ನನಗ್ ತುಂಬಾನೇ ಗೌರವ ಕೊಡ್ತಾ ಇದ್ರು. ಪ್ರತಿ ಶುಭ ಕಾರ್ಯಕ್ಕೂ ನನ್ ಕೈಯಾರೇನೆ ಶುರು ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆ ಊರಿಗೋಸ್ಕರ ನಾನು ಈ ಊರಿಗೆ ಬಂದ್ರೆ ಬೇಡದೇ ಇರೋ ಮಾತುಗಳನ್ನೆಲ್ಲ ಕೇಳ್ಬೇಕಾಗಿ ಬಂದಿದೆ. ಅವಮಾನಗಳನ್ನ ಅನುಭವಿಸ್ಬೇಕಾಗಿದೆ. ನೆನೆಸ್ಕೊಂಡ್ರೇನೆ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ. ಏನೇ ಆದ್ರೂ ಅನಿರುದ್ಧ್ಗೆ ಎಲ್ಲ ನೆನಪಿಗೆ ಬರೋವರೆಗೂ ಅಷ್ಟೇನಮ್ಮ. ಆ ನಂತರ ಯಾವ ತೊಂದ್ರೆನೂ ಇರೋದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೀನಿ ಅಮ್ಮ. ಆದ್ರೆ ಆ ಜ್ಞಾಪಕ ಶಕ್ತಿ ಯಾವಾಗ ಬರುತ್ತೋ, ಏನ್ ಮಾಡಿದ್ರೆ ಬರುತ್ತೋ ಅರ್ಥ ಆಗ್ತಾ ಇಲ್ಲ. ಈ ನೋವನ್ನ ಅನುಭವಿಸೋಕೆ ನನ್ನಿಂದ ಆಗ್ತಾ ಇಲ್ಲ ಅಮ್ಮ. ಒಂದು ನಿಮಿಷ ಅಮ್ಮ. ಈ ತೈಲನ ತಗೊಂಡ್ ಹೋಗಿ ಅನಿರುದ್ಧ್ ಒಬ್ಬನೇ ಇದ್ದಾಗ ಅವನ ತಲೆಗೆ ಇದನ್ನ ಹಚ್ಚು. ಖಂಡಿತವಾಗ್ಲೂ ಅವನಿಗೆ ಹಳೇದು ನೆನಪಾಗತ್ತಮ್ಮ. ಆಗ ಅವನೇ ನಿನಗೆ ನಿಜ ಹೇಳ್ತಾನೆ. ನಿನ್ನ ನಾಗಮಣಿ ನಿನಗೆ ಸಿಗತ್ತೆ. ಹೆದರ್ಬೇಡಮ್ಮ, ತಗೋ. ಅಮ್ಮ,
ಮಾತು ನಿಜ ಆಗ್ಬೇಕು ದೇವಕಮ್ಮ. ದೇವ್ರನ್ನ ನಂಬಿರೋ ಅಂಥವಳು ನಿನಗ್ಯಾವ ಭಯನೂ ಇರಬಾರ್ದು ಕಂದ. ಈಗ ನೆಮ್ಮದಿಯಿಂದ ಮಲ್ಕೋ. ನಾಳೆ ಬೆಳಗ್ಗೆನೆ ಹೋಗಿ ಸಮಯ ನೋಡ್ಕೊಂಡು ಈ ತೈಲಾನ ಅವನ ತಲೆ ಮೇಲೆ ಹಚ್ಚೋ ಪ್ರಯತ್ನ ಮಾಡು. ಬಾ ಮಲಗುವಂತೆ. ದೇವಾರ, ನನ್ನ ಮನೆ ಮುಂದೆ ಶಂಕ ನೋಡ್ಸಿದ ಕಾರಣ ದೇವಾರ ಆಜ್ಞೆ. ನಿಮ್ ಒಳ್ಳೇದನ್ನ ಕೋರಿ ಬಂದಿದ್ದೀನಿ. ದೇವ್ರ ಆಜ್ಞೆನಾ? ಏನ್ ಸ್ವಾಮಿ ಅದು? ನಿಮ್ ಮಗನ ಬಗ್ಗೆ ನೀವು ಚಿಂತೆ ಮಾಡ್ತಿದ್ದೀರಲ್ವಾ? ಹೌದು, ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ದಾನೆ ಅಂತ ದುಃಖ ಪಡ್ತಿದ್ದೀರ ತಾನೇ? ಹೌದು ದೇವಾರ, ಒಳ್ಳೇದಾಗೋ ಸಮಯ ಹತ್ರ ಬಂದಿದೆ. ಮಗನಿಗೆ ಸ್ವರ್ಣಕೇಸರಿ ವೈದ್ಯ ಮಾಡಿಸ್ಬೇಕು. ಅದೇ ಜ್ಞಾಪಕ ಶಕ್ತಿ ವಾಪಸ್ ತರಿಸುತ್ತೆ. ಸ್ವರ್ಣಕೇಸರಿನಾ? ಧನ್ವಂತರಿ, ಅಪರ ಸಂಜೀವಿನಿ, ಪಂಚದೇವರುಗಳ ವೃಕ್ಷಗಳ ಮಧ್ಯೆ ಮಗನ್ನ ಕೂರಿಸ್ಬೇಕು. ಸ್ವರ್ಣಕೇಸರಿ ಮೂಲಿಕೆಯಿಂದ ಮೈಯೆಲ್ಲ ಸ್ನಾನ ಮಾಡಿಸ್ಬೇಕು. ಅವಾಗ ಈ ಜನ್ಮ ಮಾತ್ರ ಅಲ್ಲ, ಹಿಂದಿನ ಜನ್ಮದ್ದು ಎಲ್ಲ ನೆನಪು ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಕೆಲಸ ಎಲ್ಲ ತಂದೆಯ ಕಣ್ಣಿಂದ ದೂರ ಇದ್ದು ನಡಿಬೇಕು. ಇದೇ ದೇವಾರ ವರ್ತಮಾನ. ಆ ದೇವರು ಕರುಣಿಸ್ಬಿಟ್ಟ. ಕುಲಗುರು ಆಶೀರ್ವಾದ ಮಾಡಿಬಿಟ್ರು. ನಾಳೆನೆ ಅನಿರುದ್ಧನಿಗೆ ಮೂಲಿಕ ಸ್ನಾನ ಮಾಡಿಸ್ಬೇಕು ಅರವಿಂದ. ಹಾಗೆ ಆಗ್ಲಿ. ಆದ್ರೆ ಆ ಸ್ವರ್ಣಕೇಸರಿ ನಮಗೆ ಹೇಗ್ ಗೊತ್ತಾಗುತ್ತೆ? ಅದನ್ನ ನಾವು ಹೇಗ್ ಪಡ್ಕೊಳ್ಳೋದು? ಮನೆಯಲ್ಲಿ ಮೂಲಿಕೆಗಳ ಬಗ್ಗೆ ಗೊತ್ತಿರೋ ಹುಡುಗಿ ಇದ್ದಾಳಲ್ಲ. ಹೌದು ಅರವಿಂದ, ನಾವು ಆ ವಿಷಯನೇ ಮರ್ತಿದ್ವಿ. ಅವಳು ಮತ್ತೆ ಇದೇ ಮನೇಲಿರೋದಕ್ಕೆ ಅವಕಾಶ ಸಿಗ್ತಾ ಇದೆಯಲ್ಲ. ಅವಳಿಗೆ ಅವಕಾಶ ಸಿಗದಿರೋ ಹಾಗೆ ನಾನೇನಾದ್ರೂ ಒಂದು ಕುತಂತ್ರ ಮಾಡಲೇಬೇಕು. ಕಾಲ ಕಲ್ತು ಬಂದಾಗ ದೇವರು ಆಶೀರ್ವಾದ ಮಾಡ್ತಾನೆ ಅಂತಾರೆ. ಅದು ಇದೆ. ಬನ್ನಿ. ಇನ್ನೂ ಕತ್ಲಾಗೇ ಇದೆಯಾ? ಅಪ್ಪ, ಇನ್ನೂ ಬೆಳಗಾಗ್ತಾನೆ ಇಲ್ವಲ್ಲ? ಅಪ್ಪ, ಇನ್ನು ಯಾವಾಗ ಬೆಳಗಾಗತ್ತೋ? ಹಾ
ಪುಣ್ಯ, ಅಮ್ಮ ನಾನು ಬಂಗ್ಲೆಗೆ ಹೋಗಿ ಬರ್ತೀನಿ. ನಾನಿವತ್ತು ದೀಕ್ಷೆಲಿರ್ತೀನಿ. ನಿನಗೆ ಜೊತೆಯಾಗಿ ಬರೋದಿಲ್ಲ. ನೀನು ಹುಷಾರಾಗಿ ಹೋಗ್ಬಾ ಕಂದ. ಅವ್ರು ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ನೀನು ಆವೇಶ ಪಡಬೇಡ. ಅವಮಾನ ಮಾಡಿದ್ರು ಎದುರು ಮಾತಾಡ್ಬೇಡ. ಯಾಕಮ್ಮ? ಏನೋ ದಿನ ನಿನ್ನ ಜೊತೆ ಬರೋ ಹಾಗೆ ಇವತ್ತೇನೋ ಜಾಗ್ರತೆ ಅಂತ ಹೇಳಿ ಕಳಿಸ್ತಾ ಇದೆಯಾ? ರಾತ್ರಿ ನೀನು ಪಟ್ಟ ನೋವನ್ ನೋಡಿ ಈ ಥರ ಹೇಳ್ಬೇಕಾಗ್ತಿದ್ಯಮ್ಮ. ನೀನ್ ಸ್ವಲ್ಪ ಹುಷಾರಮ್ಮ. ಏನ್ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಅವಕಾಶ ಸಿಕ್ತಿದ್ದ ಹಾಗೆ ಆ ಅನಿರುದ್ಧ ತಲೆಗೆ ಎಣ್ಣೆ ಹಚ್ಬಿಡ್ತೀನಿ. ನನಗೆ ನಮ್ಮ ಊರಿಗೆ ಒಳ್ಳೇದಾಗೋದೇ ಮುಖ್ಯ. ಹೌದಮ್ಮ, ಏನು ದೀಕ್ಷೆ ಅಂತಿದ್ಯಾ? ಏನ್ ದೀಕ್ಷೆ? ಶಿವದೀಕ್ಷೆ. ಹ? ಶಿವದೀಕ್ಷೆನಾ? ಹೌದಮ್ಮ. ಪ್ರತಿ ಸೋಮವಾರ ನಾನು ಹೀಗೆ ದೀಕ್ಷೆ ಮಾಡ್ತೀನಿ. ನೀನು ಕ್ಷೇಮವಾಗಿ ಹೋಗಿ ಲಾಭದಿಂದ ಬಾ ಕಂದ. ನೀನ್ ಆಶೀರ್ವಾದ ಮಾಡಿದ್ಯಲ್ಲ, ಹಾಗೆ ಬರ್ತೀನಮ್ಮ. ನಾನು ಹೋಗಿ ಬರ್ತೀನಿ. ಹುಷಾರಮ್ಮ. ಬರ್ತೀನಮ್ಮ. ಹಾ ಬಾಮ್ಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ನನಗೋಸ್ಕರ ನೀವ್ಯಾಕೆ ಕಾಯ್ತಿದ್ರಿ ಯಜಮಾನ್ರೆ? ಹೌದು ಪುಣ್ಯ. ಧನ್ವಂತರಿ, ಅಪರ ಸಂಜೀವಿನಿ, ಪಂಚದೇವರುಗಳ ವೃಕ್ಷಗಳ ಮಧ್ಯೆ ಮಗನ್ನ ಕೂರಿಸ್ಬೇಕು. ಸ್ವರ್ಣಕೇಸರಿ ಮೂಲಿಕೆಯಿಂದ ಮೈಯೆಲ್ಲ ಸ್ನಾನ ಮಾಡಿಸ್ಬೇಕು. ಅವಾಗ ಈ ಜನ್ಮ ಮಾತ್ರ ಅಲ್ಲ, ಹಿಂದಿನ ಜನ್ಮದ್ದು ಎಲ್ಲ ನೆನಪು ಬರುತ್ತೆ. ಹೌದಮ್ಮ, ದೇವಾರ ಹೇಳ್ದಂಗೆ ಅನಿರುದ್ಧನ ನಿನ್ ಜೊತೆನೆ ಕರ್ಕೊಂಡು ಹೋಗಿ ಸ್ವರ್ಣಕೇಸರಿ ಮೂಲಿಕೆಯಿಂದ ಅವನ್ನ ಮಾಮೂಲು ಸ್ಥಿತಿಗೆ ತಗೊಂಡ್ ಬಂದ್ರೆ ನಿನಗೆ ಅಮೂಲ್ಯವಾದ ಉಡುಗೊರೆಗಳನ್ನ ಕೊಡ್ತೀನಿ. ಬೆಲೆನೆ ಕಟ್ಟಕ್ಕಾಗ್ದಿರೋ ಕಾಣಿಕೆಗಳು ಕೊಡ್ತೀನಿ. ನನಗೆ ಗೊತ್ತಿರೋ ಹಾಗೆ ಅಂತ ಮೂಲಿಕೆನೇ ಇಲ್ಲ. ಆ ಮೂಲಿಕೆಯಲ್ಲಿ ಹೇಗೆ ವೈದ್ಯ ಮಾಡೋದು? ಏನೋ ವಿಚಿತ್ರ ಇದೆಯಲ್ಲ. ಯಾರೋ ಬೇಕು ಅಂತ. ಏನ್ ಯೋಚನೆ ಮಾಡ್ತಿದ್ಯಾ? ನೆನಪಾಯ್ತು ಯಜಮಾನ್ರೆ, ನೆನಪಾಯ್ತು. ಏನೇ ನೆನಪಾಗಿದ್ದು? ಅದೇ ಅಮ್ಮ, ಸ್ವರ್ಣಕೇಸರಿ ಯಜಮಾನ್ರು ಹೇಳಿದ್ರಲ್ಲ. ನೀವು ನೆಮ್ಮದಿಯಾಗಿರಿ, ನಾನು ಇವ್ರನ್ನ ಕರ್ಕೊಂಡು ಹೋಗಿ ವೈದ್ಯ ಮಾಡಿ ಕರ್ಕೊಂಡು ಬರ್ತೀನಿ. ನಾವು ಬರ್ತೀವಿ. ನೀನ್ ಯಾಕೆ ಭದ್ರ? ಅದಕ್ಕೆ ಅನಿರುದ್ಧನ ಒಬ್ಬನೇ ಕಳ್ಸಕ್ಕಾಗಲ್ಲ. ಅವಳು ವೈದ್ಯ ಅಂತ ಅಂದ ಮಾತ್ರಕ್ಕೆ ಅವಳ ವಯಸ್ಸನ್ನ ನಾವು ಮರಿಬಾರ್ದು. ಅದನ್ನ ಯೋಚನೆ ಮಾಡೋ ಅವಶ್ಯಕತೆ ನಮಗಿಲ್ಲ. ಪುಣ್ಯ ಏನು ಅಂತ ನಮಗೆ ಗೊತ್ತು. ಜೊತೆಲಿ ಯಾರಾದರೂ ಬರ್ತೀನಿ ಅಂದರೆ ನಾನು ಆ ಎಣ್ಣೆ ಹೇಗಪ್ಪ ಹಚ್ಚಲಿ? ಸಮಯ ನೋಡಿ ಪ್ರಯತ್ನ ಮಾಡಬೇಕು. ಅಮ್ಮ, ಮುಂಜಾಗ್ರತೆ ಚರ್ಚೆಗಳು ಬೇಕಾಗಿಲ್ಲ ಭದ್ರ. ನೀನ್ ಹೋಗ್ತಾ ಇರೋದು ನನ್ನ ಮಗನ ಸುರಕ್ಷೆಗೋಸ್ಕರ ತಾನೇ. ಸರಿ, ಹೋಗು ನೀನು. ಸರಿ ಅಣ್ಣ. ಏನಮ್ಮ? ಯಜಮಾನ್ರೆ, ಹೋಗಿದ್ ಕೆಲಸ ಮುಗಿದ್ಮೇಲೆ ಅವನ್ನ ನೇರವಾಗಿ ಮನೆಗೆ ಕರ್ಕೊಂಡು ಬರಬೇಕು. ಅವನ್ನ ಯಾರು ಮಾತಾಡಿಸ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗೆ ಆಗ್ಲಿ ಯಜಮಾನ್ರೆ. ಅಪ್ಪ, ನಾನು ಹುಷಾರಾಗೇ ಇದ್ದೀನಲ್ವಾ? ಈ ಗಿಡ, ಮೂಲಿಕೆ, ಔಷಧಿ ಇದೆಲ್ಲ ನಾನು ನಂಬಲ್ಲ. ನಾವು ನಂಬ್ತಿದೀವಿ ಕಣೋ. ಈ ಪ್ರಪಂಚದಿಂದ ನಿನ್ನ ದೂರ ಮಾಡದೆ ಆ ಬೇರೆ ನಿನ್ನ ಕಾಪಾಡಿದೆ ಅಂತ ನಾವೆಲ್ಲ ನಂಬ್ತಾ ಇದೀವಿ. ನನಗೆ ಎದುರು ಮಾತಾಡಬೇಡ ಅನಿರೋಧ್. ಅನಿರುದ್ಧ್, ನೀನ್ ಪೂರ್ತಿಯಾಗಿ ಹುಷಾರಾಗೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಹೋಗ್ಬಾರೋ. ಅಮ್ಮ, ನಾನು ಹುಷಾರಾಗೇ ಇದ್ದೀನಲ್ವಾ? ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅಮ್ಮ. ನಮಗ್ ಗೊತ್ತು. ಮತ್ ಯಾಕೆ ನೀವೆಲ್ಲ ಹೀಗಂತಿದ್ದೀರಾ? ಏನೋ
ನಿಮ್ಮ ಅಮ್ಮನ ಜೊತೆನೆ ವಾದ ಮಾಡ್ತೀಯಾ? ವಾದ ಮಾಡಬೇಡ, ಹೊರಡು. ನಿಮ್ಮಮ್ಮ ಭಯ ಪಡ್ತಿದ್ದಾಳೆ, ಅವಳ ಭಯನ ಹೋಗ್ಸೋ. ಅವರಿಗೋಸ್ಕರನೇ ಅಲ್ವಾ ಈ ಗರುಡ ರಕ್ಷೆನ ಕಟ್ಕೊಂಡಿರೋದು. ಹೊರಡು. ಸರಿಯಪ್ಪ. ಇಲ್ದೇ ಇರೋ ಸ್ವರ್ಣಕೇಸರಿ ವೈದ್ಯಕ್ಕೆ ಹೋಗ್ತಿರೋದೇನೋ ಸರಿ, ಆದ್ರೆ ಅಲ್ಲಿ ಅನಿರುದ್ಧ ತಲೆಗೆ ಎಣ್ಣೆ ಹಚ್ಚೋದಂತೂ ಖಂಡಿತ. ಏಯ್, ಏನಿವತ್ತು ಇಷ್ಟೊಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆಯಾ?